ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ BCA 4ನೇ ಸೆಮಿಸ್ಟರ್ನ ಪದ್ಯವಾದಂತಹ ನಾಗಣ್ಣನ ಕನ್ನಡಕ ಈ ಪದ್ಯದ ವಿವರಣೆಯನ್ನು ತಿಳಿಯೋಣ. ಈ ಪದ್ಯವನ್ನು ಬರೆದವರು ಪಂಜೆ ಮಂಗೇಶರಾಯ. ಮಕ್ಕಳ ಮನಸ್ಸು ಯಾವಾಗಲೂ ಕೂಡ ಕುತೂಹಲದಿಂದ ಕೂಡಿರುತ್ತೆ, ಕಲ್ಪನೆಗಳನ್ನು ಹೊಂದಿರುತ್ತೆ. ಅವರ ಭಾವನೆಗಳನ್ನು ಪ್ರಚೋದಿಸಿ ಆನಂದವಾಗಿ ಸಾಹಿತ್ಯದ ರೂಪದಲ್ಲಿ ಬರೆಯೋ ಅಂತಹದ್ದೇ ಮಕ್ಕಳ ಸಾಹಿತ್ಯ ಅಂತ ಹೇಳಬಹುದು. ಇಂದಿನ ದಿನಗಳಲ್ಲಿ ಮೊಬೈಲು, ಕಂಪ್ಯೂಟರು, ಲ್ಯಾಪ್ಟಾಪ್ಗಳ ಬಳಕೆಯಿಂದಾಗಿ ಒತ್ತಡದ ಬದುಕು ಹೆಚ್ಚಾಗಿದೆ. ಮಕ್ಕಳೆಲ್ಲ ಕೂಡ ಮೊಬೈಲು, ಕಂಪ್ಯೂಟರ್, ಲ್ಯಾಪ್ಟಾಪ್ಗಳನ್ನು ಬಳಸೋದ್ರಿಂದ ಅವರ ಮನಸ್ಸಿನ ಆರೋಗ್ಯದ ಜೊತೆಗೆ ಕಣ್ಣಿನ ತೊಂದರೆಗಳು ಕೂಡ ಹೆಚ್ಚಾಗ್ತಾ ಹೋಗಿದೆ ಅನ್ನೋವಂಥದ್ದನ್ನು ತಿಳಿಬೇಕಾಗತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿರುವಾಗಲೇ ಕಣ್ಣಿನ ದೃಷ್ಟಿಯ ಸಮಸ್ಯೆಗಳು ಇತ್ತೀಚೆಗೆ ತುಂಬ ಕಾಡ್ತಾ ಇದ್ದಾವೆ. ಪಂಜೆ ಮಂಗೇಶರಾಯರು ಹೇಳುವಂತೆ ಕನ್ನಡಕಗಳ ಅಂಗಡಿಯಲ್ಲಿ ವಿವಿಧ ರೀತಿಯ ಕನ್ನಡಕಗಳ ವೈವಿಧ್ಯತೆಯನ್ನು ನಾವು ಕಾಣಬಹುದು. ಅದರಲ್ಲಿ ಕೆಲವರು ಸುಮ್ಮನೆ ಮೋಜಿಗಾಗಿ ಅಂತ ಕನ್ನಡಕವನ್ನು ಹಾಕ್ಕೊಳ್ತಾರೆ, ಇನ್ನು ಕೆಲವರು ಸಂತೋಷಕ್ಕೋಸ್ಕರ ಕನ್ನಡಕಗಳನ್ನು ಹಾಕ್ಕೋತಾರೆ, ಮತ್ತು ಕೆಲವರು ಖುಷಿಗೋಸ್ಕರ ಕನ್ನಡಕಗಳನ್ನು ಬಳಸೋದನ್ನು ಇಲ್ಲಿ ಕವಿ ತಿಳಿಸ್ತಾ ಹೋಗ್ತಾರೆ. ಕನ್ನಡಕಗಳ ಮೂಲಕ ಕನ್ನಡ ಭಾಷೆಯ ಮಹತ್ವವನ್ನು ತಿಳಿಸುವಂತಹ ಒಂದು ಕವಿತೆಯನ್ನು ನಮ್ಮ ಪಂಜೆ ಮಂಗೇಶರಾಯರು ಇಲ್ಲಿ ಮಾಡಿರೋ ಅಂತಹದ್ದನ್ನು ನಾವು ಕಾಣಬಹುದು. ಕನ್ನಡಕಗಳ ಅಂಗಡಿಯಲ್ಲಿ ಕನ್ನಡ ಭಾಷೆಯ ಅಭಿಮಾನ, ಪ್ರೀತಿ ತೋರಿಸುವಂತಹ ಕನ್ನಡ ಲಿಪಿಗಳ ಬಗ್ಗೆ ಹೇಳ್ತಾ ಕನ್ನಡ ಭಾಷೆಯ ಮಹತ್ವವನ್ನು ಕವಿ ನಾಗಣ್ಣನ ಕನ್ನಡಕ ಅನ್ನುವಂತಹ ಪದ್ಯದ ಮುಖಾಂತರ ತಿಳಿಸ್ತಾ ಹೋಗ್ತಾರೆ. ಕವಿ ಪಂಜೆ ಮಂಗೇಶರಾಯರು ಹೇಳ್ತಾರೆ, ಓಡಿ ಬನ್ನಿರಿ, ಕೂಡಿ ಬನ್ನಿರಿ, ನೋಡಿ ಬನ್ನಿರಿ ಗೆಳೆಯರೇ, ನೋಡಿ ನಮ್ಮಯ ಕನ್ನಡಕಗಳ ಹಾಡಿ ಹೊಗಳಿರಿ ಗೆಳೆಯರೇ. ಊರುಗನ್ನಡಿ, ಉರುಟು ಕನ್ನಡಿ, ದೂರ ನೋಟದ ಕನ್ನಡಿ, ಓರೆ ಕಣ್ಣಿಗೆ ನೇರು ಕನ್ನಡಿ, ಮೂರು ಚವುಲಕ್ಕೆ ಕೊಡುವೆನು ಅಂತ. ಇಲ್ಲಿ ಮೊದಲೇ ಹೇಳಿದ ಹಾಗೆ ಕನ್ನಡಕದ ಅಂಗಡಿಯಲ್ಲಿರುವಂತಹ ವೈವಿಧ್ಯಮಯವಾದಂತಹ ಕನ್ನಡಕಗಳನ್ನು ನೋಡೋದಕ್ಕಾಗಿ ಮಕ್ಕಳನ್ನು ಕರೀತಾ ಇದ್ದಾರೆ. ಗೆಳೆಯರೇ ಓಡ್ ಬನ್ನಿ, ಎಲ್ಲ ಕೂಡ್ಕೊಂಡು ಬನ್ನಿ, ಕನ್ನಡಕಗಳನ್ನ ನೋಡೋದಕ್ಕಾಗಿ ಬನ್ನಿ, ನೋಡಿ ನಮ್ಮ ಅಂದವಾದ ಕನ್ನಡಕಗಳನ್ನು, ಎಷ್ಟು ಚೆಂದಾಗಿದೆ ಅಲ್ವಾ, ಹಾಡಿ ಹೊಗಳೋಣ ಬನ್ನಿರಿ ಅಂತ ಹೇಳಿ ಕರೀತಾರೆ. ಅಲ್ಲಿ ಕನ್ನಡಕದ ಅಂಗಡಿಗೆ ಹೋದರೆ ಒಂದು ಊರುಗನ್ನಡಿ ಥರ ಇರುತ್ತೆ, ಅಂದರೆ ಒಂದು ದಪ್ಪ ಗಾಜಿನ ಕನ್ನಡಿ ಥರ ಇರುತ್ತೆ. ಇನ್ನೊಂದು ಉರುಟು ಕನ್ನಡಿ, ಇನ್ನೊಂದು ರೌಂಡ್ ಆಗಿರುವಂತಹ ಆಕಾರದಲ್ಲಿರುವಂತಹ ಕನ್ನಡಕ ಆಗಿರುತ್ತೆ. ಇನ್ನೊಂದು ದೂರ ನೋಟನ್ನು ನೋಡಿಸುವಂತಹ ಕನ್ನಡಿ, ದೂರದಲ್ಲಿರೋದನ್ನು ಹತ್ತಿರಕ್ಕೆ ತೋರಿಸುವಂತಹ ಕನ್ನಡಕ ಆದರೆ, ಮತ್ತೊಂದು ಓರೆ ಕಣ್ಣಿಗೆ ನೇರು ಕನ್ನಡಿ. ಯಾವುದಾದ್ರೂ ಈ ಓರೆಗಣ್ಣು ಅಂತ ಹೇಳ್ತಾರಲ್ವ, ಎಲ್ಲೋ ನೋಡ್ತಾ ಇದ್ರೆ ಅವ್ರು ಇನ್ನೆಲ್ಲೋ ನೋಡ್ತಿರೋಂಗೆ ಕಾಣಿಸುತ್ತಲ್ವ, ಅಂಥವ್ರಿಗಾಗಿ ಇರುವಂತಹ ಕನ್ನಡಕ. ಮೂರು ಚವುಲಕ್ಕೆ ಕೊಡುವೆನು ಬನ್ನಿರಿ ಅಂತ ಹೇಳ್ತಾರೆ ಕವಿ. ಕನ್ನಡಕದ ಅಂದವನ್ನು ಮುಂದುವರಿಸ್ತಾ ಹೇಳ್ತಾರೆ ಇಲ್ಲಿ, ಹಸುರು ಹರಳಿದು ಹೊಸತು ಹರಳಿದು, ಕೊಸರು ಕಾಸಿಗೆ ಕೊಡುವೆನು, ಬಿಸಿಲು ತಾಕದು ಬೇನೆಯಾಗದು, ಪಿಸುರು ಬಾರದು ಕಣ್ಣಿಗೆ ಅಂತ. ಇನ್ನು ಆ ಕನ್ನಡಕಗಳು ಹೊಸದಾದಂತಹ ಕನ್ನಡಕಗಳು, ಹಸಿರು ಬಣ್ಣದ ಫ್ರೇಮನ್ನು ಹೊಂದಿರುವಂಥ ಕನ್ನಡಕಗಳು ಇಲ್ಲಿದ್ದಾವೆ. ಸ್ವಲ್ಪವೇ ಸ್ವಲ್ಪ ಕಾಸನ್ನು ಕೊಡಿ ಸಾಕು, ನಾನು ನಿಮಗೆ ಒಳ್ಳೊಳ್ಳೆ ಕನ್ನಡಕಗಳನ್ನ ಕೊಡ್ತೇನೆ. ಈ ಕನ್ನಡಕಗಳನ್ನ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಕಣ್ಣಿಗೆ ಬಿಸಿಲು ತಾಕೋದಿಲ್ಲ, ಕಣ್ಣು ನೋವು ಬಾರೋದಿಲ್ಲ, ಪಿಸುರು ಕಟ್ಟಲ್ಲ ಕಣ್ಣಲ್ಲಿ ಅನ್ನೋವಂಥದ್ದನ್ನು ಕನ್ನಡಕದ ಅಂಗಡಿಯಾತ ವಿವರಿಸ್ತಾನೆ. ಮುಂದುವರೆದು ಹೇಳ್ತಾರೆ, ಬಿಳಿಯ ಕನ್ನಡಿ ತಿಳಿಯ ಕನ್ನಡಿ, ಕಳೆಯಬೇಡಿರಿ ಸಮಯವ, ಹಲವು ಜನಕ್ಕಿದು ಭೂತ ಕನ್ನಡಿ, ಬಲವ ಕೊಡುವುದು ಕಣ್ಣಿಗೆ ಅಂತ. ಅಲ್ಲದೆ ಈ ಕನ್ನಡಕದಲ್ಲಿ ಹಲವಾರು ಬಣ್ಣಗಳಿದ್ದಾವೆ. ಬಿಳಿಯ ಕನ್ನಡಿಯಾಗಿ ಇದೆ, ಹಾಗೆ ಇದು ತಿಳಿಯಾಗಿ ಮುಂದೆ ನಮ್ಮ ಕಣ್ಣ ಮುಂದೆ ಇರುವಂಥದ್ದನ್ನು ತೋರಿಸುತ್ತೆ. ಸಮಯನ ಕಳಿಬೇಡಿ, ಹಲವು ಜನಕ್ಕೆ ಇದು ಭೂತ ಕನ್ನಡಿ, ಅಂದರೆ ಚಿಕ್ಕ ಚಿಕ್ಕದಾಗಿರೋದನ್ನು ದೊಡ್ಡದಾಗಿ ತೋರಿಸುವಂತಹ ಕನ್ನಡಿ, ಕಣ್ಣಿಗೆ ಬಲವನ್ನು ಕೊಡುವಂತಹ ಕನ್ನಡಿ ಇದು ಅಂತ ಹೇಳಿ ಕನ್ನಡಕದ ಅಂಗಡಿಯಾತ ಕನ್ನಡಕಗಳನ್ನು ವರ್ಣಿಸ್ತಾನೆ. ಅಲ್ಲದೆ ಹಣ್ಣು ಮುದುಕಂಗೆ ಚಿಕ್ಕ ಮಕ್ಕಳ ದೃಷ್ಟಿಯನ್ನು ಕೊಡುವಂತಹ ಕನ್ನಡಕ ಇದು. ಬಣ್ಣ ಬಣ್ಣದ ಕನ್ನಡಕಗಳು ಕಣ್ಣಿಗೆ ತಣ್ಣಗೆ ಬೆಣ್ಣೆಯ ಹಾಗೆ ಇರುತ್ತೆ ಅಂತ ಹೇಳಿ ವರ್ಣನೆಯನ್ನು ಮುಂದುವರಿಸ್ತಾರೆ. ಅದೇ ಕನ್ನಡಕದ ವರ್ಣನೆಯನ್ನು ಮುಂದುವರಿಸ್ತಾ, ಅರಸು ಮೂಗಿನೊಳಿದ್ದು ರಾಜ್ಯದ ಪರಿಯ ನೋಡುವ ಕನ್ನಡಿ, 2 ರೂಪಾಯಿ ಬೆಲೆಗೆ ನಿಮ್ಮನ್ನು ದೊರೆಯ ಮಾಡುವ ಕನ್ನಡಿ ಅಂತ ಹೇಳ್ತಾರೆ. ಅರಸನ ಮೂಗು ಮೇಲೆ ಕುಳಿತುಕೊಂಡು ಇಡೀ ರಾಜ್ಯದ ಒಂದು ರಾಜಕೀಯವನ್ನು ಈ ಕನ್ನಡಕ ನೋಡುತ್ತೆ, 2 ರೂಪಾಯಿ ಬೆಲೆಗೆ ನಿಮ್ಮನ್ನು ದೊರೆಯನ್ನಾಗಿ ಮಾಡುತ್ತೆ ಅಂತ ಹೇಳಿ ಕನ್ನಡಕವನ್ನು ಬಣ್ಣಿಸ್ತಾರೆ. ಅಲ್ಲದೆ ಕಣ್ಣಿನಲ್ಲಿ ಪೊರೆ ಬಂದು
ಓದೋದನ್ನು ಬರೆಯೋದನ್ನು ಆಗದೇ ಇದ್ದರೆ, ಕೆಲಸ ನಿಂತೋಗ್ಬಿಟ್ಟಿದ್ರೆ ಅದನ್ನು ಮತ್ತೆ ರೀಸ್ಟಾರ್ಟ್ ಮಾಡಿಕೊಡುತ್ತೆ. ಅಂತಹ ಕನ್ನಡಕ ಇವು. ಕನ್ನಡದ ಅರಿವನ್ನು, ಇಂಗ್ಲೀಷ್ನ ಅರಿವನ್ನು ನಮಗೆ ನಿಮಿಷದಲ್ಲಿ ಬರೆಸುತ್ತೆ ಅಂತ ಹೇಳಿ ಕನ್ನಡಕದ ಅಂಗಡಿಯಾತ ಕನ್ನಡಕಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತಾನೆ. ಹೀಗೆ ಕನ್ನಡಕದ ಅಂಗಡಿಯ ಓನರ್ ಶ್ಯಾಮ ಕೂಗಿ ಕೂಗಿ ಜನರನ್ನು ಕನ್ನಡಕಗಳನ್ನು ಕೊಳ್ಳಿರಿ, ಬನ್ನಿರಿ ಅಂತ ಹೇಳಿ ಕರಿತಾ ಇರ್ತಾನೆ. ಹೀಗೆ ಶ್ಯಾಮನ ಸೋಗು ಮಾತನ್ನು ಕೇಳ್ಕೊಳ್ತಾ ನಾಗನಪ್ಪ ಅಂಗಡಿಗೆ ಕನ್ನಡಕವನ್ನು ನೋಡೋದಕ್ಕಾಗಿ ಬರ್ತಾನೆ. ನಾಗನಪ್ಪ ಬಂದು ಶ್ಯಾಮನ ಬಳಿಯಲ್ಲಿ ಒಳ್ಳೆಯದೊಂದು ಕನ್ನಡಕ ಇದ್ದರೆ ಕೊಡಿ, ಸರಿಯಾದಂತಹ ಬೆಲೆಗೆ ಕೊಡಿ, ಹಳ್ಳಿ ಮಂದಿಗೆ ಹೆಚ್ಚಿಗೆ ಬೆಲೆಯನ್ನು ಕೇಳಿ ಮೋಸ ಮಾಡಬಾರದು ಅಂತ ಹೇಳ್ತಾನೆ. ಆಗ ಶ್ಯಾಮ ಹೇಳ್ತಾನೆ, ಆ ರೀತಿ ಎಲ್ಲಾದರೂ ಮೋಸ ಮಾಡೋದಕ್ಕಾಗತ್ಯೇ? ಆಗೋದಿಲ್ಲ ಅಂತ ಹೇಳಿ ಶ್ಯಾಮ ಒಂದು ಕನ್ನಡಿಯನ್ನು ತೆಗೆದು ನಾಗನಪ್ಪನ ಮೂಗಿಗೆ ಇಡ್ತಾನೆ. ಹಾಗೆ ಕಾಗದನ್ನು ಕೈಗೆ ಕೊಟ್ಟು, ಹೇಗೆ ಕಾಣಿಸುತ್ತೆ ನೋಡಿ, ಇದರಲ್ಲಿರೋದನ್ನು ಓದಿ ಅಂತ ಕೇಳ್ತಾನೆ. ಆಗ ನಾಗನಪ್ಪ, ಆಗಲ್ಲ, ನನಗೆ ಇದರಲ್ಲಿರೋದೇನೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಬೇಗ ತೆಗಿ, ಇದನ್ನು ಬೇರೆ ಕನ್ನಡಿ ಕೊಡು ಅಂತ ಹೇಳ್ತಾನೆ. ಆಗ ಶ್ಯಾಮ ಬೇರೆ ಕನ್ನಡಿಯನ್ನು ಕೊಟ್ಟು ಮತ್ತೆ ಕೇಳ್ತಾನೆ, ಕಾಣಿಸ್ತಾ ಇದೆಯಾ ಅಂತ. ಆಗ ಮತ್ತೆ ನಾಗನಪ್ಪ, ತೋರಲಾರದು ಸೇರಲಾರದು, ನೀರು ಹನಿವುದು ಕಣ್ಣಲ್ಲಿ, ಬೇರೆ ಕನ್ನಡಿ ಬೇಗನೆ ಕೊಡಿ, ಜಾರಿ ಬೀಳುವುದು ಅಂತ ಹೇಳ್ತಾನೆ. ಇಲ್ಲ, ಇದರಲ್ಲಿ ನೋಡೋಕ್ಕಾಗಲ್ಲ, ಕಣ್ಣಲ್ಲೆಲ್ಲ ನೀರು ತುಂಬಿಕೊಳ್ತಾ ಇದೆ, ಅದರಿಂದ ಬೇಗ ಬೇರೆ ಕನ್ನಡಕವನ್ನು ಕೊಡಿ, ನನಗೆ ಈ ಕನ್ನಡಕ ಬೇಡ ಅಂತ ಹೇಳಿ ತೆಗೆದು ಕೆಳಗೆ ಇಡ್ತಾನೆ. ಹೀಗೆ ತನ್ನ ಅಂಗಡಿಗೆ ಬಂದಂತಹ ನಾಗನಪ್ಪನಿಗೆ ಶ್ಯಾಮ 3 ಕನ್ನಡಿಯನ್ನು ತೋರಿಸ್ತಾನೆ, ಸರಿ ಹೋಗಲಿಲ್ಲ. 6 ಕನ್ನಡಕಗಳನ್ನು ತೋರಿಸ್ತಾನೆ, ಸರಿ ಹೋಗಲಿಲ್ಲ. 100 ಕನ್ನಡಕಗಳನ್ನ ತೋರಿಸ್ತಾನೆ. ಆದರೆ ಪ್ರತಿ ಬಾರಿಯೂ ನಾಗನಪ್ಪ ಹೇಳ್ತಾನೆ, ಇದು ಯಾವುದರಲ್ಲೂ ನನಗೆ ಕಾಣಿಸ್ತಿಲ್ಲಪ್ಪ, ತಗೋ ನಿನ್ನ ಕನ್ನಡಕಗಳನ್ನ ಅಂತ ಹೇಳಿ ಕೊಡ್ತಾನೆ. ಹೀಗೆ ಅಂಗಡಿಗೆ ಬಂದಂತಹ ನಾಗನಪ್ಪನಿಗೆ ಶ್ಯಾಮ ಆ ಕನ್ನಡಕ ತೆಗೆದುಕೊಡ್ತಾನೆ, ಈ ಕನ್ನಡಕ ತೆಗೆದುಕೊಡ್ತಾನೆ. ಯಾವ ಕನ್ನಡಕ ತೆಗೆದುಕೊಟ್ಟರೂ ಕೂಡ ಮುದುಕನಿಗೆ ಏನೂ ಕೂಡ ಕಾಣಿಸದೇ ಇರುತ್ತೆ. ಆದ್ದರಿಂದ ಶ್ಯಾಮ ಹೇಳ್ತಾನೆ, ನಾನೊಂದು ಮಾತು ಹೇಳ್ತೀನಿ ನಾಗನಪ್ಪನವರೇ, ಕೋಪ ಮಾಡ್ಕೋಬಾರ್ದು. ನನ್ನ ಅಂಗಡಿಯಲ್ಲಿ ನಿಮಗೆ ಸರಿಯಾದ ಕನ್ನಡಕ ದೊರೀತಾ ಇಲ್ಲ, ನಿಮಗೇನಾದರೂ ಕಣ್ಣಲ್ಲಿ ಕುರುಡು ಇದೆಯಾ ಅಂತ ಹೇಳಿ ಕೇಳ್ತಾನೆ. ಶ್ಯಾಮನಿಂದ ನಿಮಗೆ ಕಣ್ಣು ಕಾಣುತ್ತಾ ಅಂತ ಕೇಳಿದಾಗ ನಾಗನಪ್ಪ ಉರಿದು ಬೀಳ್ತಾನೆ. ಮುದುಕ ಎದ್ದು, ಹರಳು ಕಲ್ಲನ್ನು ಮಾರುವ ಕುರುಡು ರಾಯರ ನೋಳ್ಪ, ನಮ್ಮಯ 2 ಕಣ್ಗಳು ಸರಿನೇ ಇವೆ ಅಂತ ಹೇಳಿ ಕೋಪದಿಂದ ಉತ್ತರವನ್ನು ಕೊಡ್ತಾನೆ. ಕನ್ನಡಕ ಮಾರ ಅಂತವ್ನು ನೀನು, ಆದ್ದರಿಂದ ನಿನಗೆ ಕಣ್ಣು ಸರಿ ಇಲ್ಲದೆ ಇರ್ಬೋದೇನೋ, ನನ್ನ ಕಣ್ಣು ಸರಿಯಾಗೇ ಇವೆ ಅಂತ ಹೇಳಿ ಅಲ್ಲಿಂದ ಕೋಪ ಮಾಡ್ಕೊಳ್ತಾ ಹೊರಡ್ತಾನೆ. ಕೊನೆಗೆ ನಾಗನಪ್ಪನ ಕೋಪವನ್ನು ತಣಿಸ್ಲಿಕ್ಕಾಗಿ ಶ್ಯಾಮ ದಟ್ಟವಾದಂತಹ ಒಂದು ದಪ್ಪದಾದಂತಹ ಕನ್ನಡಕದ ಗ್ಲಾಸನ್ನು ನಾಗನಪ್ಪನ ಕಣ್ಣ ಮುಂಗಡೆ ಇಡ್ತಾನೆ. ಕಾಗದನ ಕೊಟ್ಟು ಕೈಯಲ್ಲಿಟ್ಟು, ಓದಕ್ಕೆ ಕಾಣಿಸತ್ತಾ ಅಂತ ಕೇಳ್ತಾನೆ. ಈ ಬಾರಿ ಶ್ಯಾಮ ಕುಂಬಳಕಾಯಿಯ ಹಾಗೆ ಬರೆದಂತಹ ದೊಡ್ಡ ದೊಡ್ಡ ಗಾತ್ರದ ಅಕ್ಷರಗಳನ್ನು ಕಣ್ಣಿನ ಮುಂದೆ ಇಟ್ಟು, ಓದಿ ಸ್ವಾಮಿ ಇವಾಗ ಅಡ್ಡಿ ಇಲ್ದಂಗೆ ಅಂತ ಹೇಳ್ತಾನೆ. ಅದನ್ನು ನೋಡ್ತಿದ್ದ ಹಾಗೆ ನಾಗನಪ್ಪ ಹೇಳ್ತಾರೆ, ಎಲೆಲೆ ರಾಯರೇ, ತೆಲುಗು ಕನ್ನಡವನ್ನು ಕಲಿಸುವಂತಹ ಕನ್ನಡಕ ಬೇಕು ನನಗೆ, ಎಷ್ಟಾದರೂ ಸರಿ ಬೆಲೆಯನ್ನು ಕೊಡ್ತೀನಿ, ಬೇಗ ತನ್ನಿರಿ. ಹಾಗೆ ಇಂಗ್ಲೀಷನ್ನು ಹೇಳ್ಕೊಡುವಂತಹ ಚಲುವಾದಂತಹ ಕನ್ನಡಕವನ್ನು ಕೂಡ ಒಂದು ತಗೊಂಡು ಬನ್ನಿ ಅಂತ ಹೇಳ್ತಾನೆ. ತನ್ನ ಮಾತನ್ನು ಮುಂದುವರಿಸ್ತಾ ನಾಗನಪ್ಪ ಹೇಳ್ತಾನೆ, ನನಗೆ ಓದು ಬರಹ ಬರಲ್ಲ, ಆದ್ದರಿಂದ ಓದು ಬರಹವನ್ನು ತೋರಿಸುವಂತಹ ಯಾವುದಾದ್ರೂ ಬೂದು ಕನ್ನಡಿ ಇದ್ದರೆ ಕೊಡಿ, ಮಿಕ್ಕಿದ್ದನ್ನೆಲ್ಲ ಬೀದಿಗೆ ಎಸಿರಿ ಅಂತ ಹೇಳಿ ನಾಗನಪ್ಪ ಹೇಳ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡಂತಹ ಶ್ಯಾಮ ಹೇಳ್ತಾನೆ, ಓದು ಬರಹ ಕಲಿಸುವಂತಹ ಕನ್ನಡಿ ಹರಳು ನಮ್ಮಲ್ಲಿಲ್ಲ, ಅಂದರೆ ಕನ್ನಡಕ ನಮ್ಮಲ್ಲಿಲ್ಲ ಸ್ವಾಮಿ, ತೆರಳಿ ಶಾಲೆಯ ಹಳ್ಳಿಗೆ ಅಂತ, ಹಳ್ಳಿಗೆ ಹೋಗಿ ಅಕ್ಷರವನ್ನು ಕಲೀರಿ ಅಂತ ಹೇಳಿ ಶ್ಯಾಮ ನಾಗನಪ್ಪನಿಗೆ ಸಲಹೆಯನ್ನು ಕೊಡ್ತಾನೆ. ಶ್ಯಾಮನ ಶಾಲೆಗೆ ಹೋಗಿ ಅನ್ನುವಂತಹ ಮಾತನ್ನು ಕೇಳಿದಂತಹ ನಾಗನಪ್ಪ ಹೇಳ್ತಾನೆ, ಓ, ಶಾಲೆಯಲ್ಲಿ ಚಂದವಾದ ಕನ್ನಡಕ ಇರುತ್ತಾ, ಅದ್ಯಾವುದು ಅಂತ ಕೇಳಿದಾಗ ಶ್ಯಾಮ ನಗತಾ ಹೇಳ್ತಾನೆ, ಅಲ್ಲಿ ಕನ್ನಡಕ ದೊರಕೋದಿಲ್ಲ ಸ್ವಾಮಿ, ಅಲ್ಲಿ ಕನ್ನಡ ಮಾತ್ರ ದೊರೆಯುತ್ತೆ. ಮೆಲ್ಲನೆ ಆ ಕನ್ನಡವನ್ನು ಕಲಿತ್ಕೊಂಡ್ರೆ ಮುಂದೆ ನೀವು ಎಲ್ಲವನ್ನ ಕಾಣಬಹುದು ಅಂತ ಹೇಳ್ತಾನೆ. ಅಕ್ಷರವನ್ನೇ ನಿಮಗೆ ಓದೋಕ್ಕೆ ಬರದೇ ಇದ್ದಾಗ ನಿಮ್ಮ ಮುಂದೆ ನಾನು ಪೇಪರನ್ನು ಹಿಡಿದು ಇದು ಓದ್ತೀರಾ, ಇದು ಕಾಣ್ತದಾ ಅಂತ ಕೇಳಿದ್ರೆ ನೀವು ಏನನ್ನ ತಾನೇ ಉತ್ತರಿಸ್ತೀರ ಸ್ವಾಮಿ ಅಂತ ಹೇಳಿ ಶ್ಯಾಮ ತನ್ನೊಳಗೆ ತಾನೇ ನಕ್ಕೊಳ್ತಾನೆ.
ಶ್ಯಾಮನ ಮಾತನ್ನು ಕೇಳಿದಂತಹ ನಾಗನಪ್ಪ, ಓ, ಶಾಲೆಗೆ ಹೋದರೆ ನಾನು ಕನ್ನಡವನ್ನು ಕಲಿಬಹುದೋ ಅಂತ ಹೇಳಿ ತಿಳಿದು ತನ್ನ ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸಿಕೊಡ್ತಾನೆ. ಕನ್ನಡದ ಒಂದು ತಿಳಿವಳಿಕೆಯನ್ನು ಬೆಳೆಸಿಕೊಡುತ್ತಾನೆ ಅನ್ನುವಂಥದ್ದು ಪದ್ಯದ ಸಾರಾಂಶ. ಮುಂದಿನ ಪಾಠಗಳ ವಿವರಣೆಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.